ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದೆ ಸಹ ಖುಷಿಯಾಗಿರಿ. ಮನೇಲಿ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನಿಂಗ್ ಆಗ್ತಾಯಿತ್ತು, ಅಮ್ಮ ಮತ್ತು ನಾನು ದೇವಸ್ಥಾನಕ್ಕೆ ಹೋಗುವಂಥ. ಸೊ ಹಾಗೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಸ್ವಲ್ಪ ಮತ್ತು ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ನಂತರ ಅಮ್ಮ ಮತ್ತು ನಾನು ಬಸ್ ಸ್ಟ್ಯಾಂಡ್ ಕಡೆ ಓಡಾಡ್ತೇವೆ. ಬಸ್ ಸ್ಟ್ಯಾಂಡಿಗೆ ತಲುಪಿದ ನಂತರ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೇವೆ. ಮತ್ತು ಬಸ್ ಬರ್ತದೆ, ಬಸ್ಸಿಂದ ಇಳಿದು ನಂತರ ನಡ್ಕೊಂಡು ಸ್ವಲ್ಪ ವಾಕೇಬಲ್ ಇದೆ, ಹಾಗೆ ನಡೆದು ನಾವು ಹೋದದ್ದು ಪಣಂಬೂರು ನಂದನೇಶ್ವರ ದೇವಸ್ಥಾನಕ್ಕೆ. ಯಾಕೆಂದರೆ ಇವತ್ತಿಲ್ಲಿ ಲಾಸ್ಟ್ ಕೊನೆಯ ದಿನ ಜಾತ್ರೆ ಆದ್ದರಿಂದ ನಾವು ಹೋದದ್ದು. ಹಾಗೆ ದೇವಸ್ಥಾನದಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಬರೆಸಿದ್ವಿ. ಹಾಗೆ ಪೂಜೆ ಎಲ್ಲ ಮಾಡಿಸಿ ನಂತರ ಅನ್ನ ಪ್ರಸಾದ ಎಲ್ಲ ಸ್ವೀಕರಿಸಿ ನಾನು ತುಂಬ ಎಕ್ಸೈಟೆಡ್ ಆದದ್ದು. ಹೊರಗಡೆ ಮಾರ್ಕೆಟ್ ಇರ್ತದಲ್ವ, ಸಂತೆ ಇತ್ತಲ್ವ, ಹಾಗೆ ಸೊ ಡೈರೆಕ್ಟ್ ಅಲ್ಲಿಗೆ ಹೋದದ್ದು. ಹಾಗೆ ಸಂತೆಯಲ್ಲಿ ಹೋಗಿ ಕೆಲವೊಂದು ವಸ್ತುಗಳನ್ನೆಲ್ಲ ನೋಡಲಿಕ್ಕೆ ಶುರು ಮಾಡಿದ್ವಿ. ಕಾಸ್ಟ್ಲಿ ಇತ್ತು, ಹಾಗೆ ತಗೊಳ್ಳಿಕ್ಕೆ ಮನಸ್ಸಾಗಲಿಲ್ಲ. ಎಷ್ಟು ಎಕ್ಸೈಟೆಡ್ ಆಗಿದ್ದೆ ಅಷ್ಟೇ ನಾನು, ಮತ್ತೆ ಬೇಡ ಮನಸ್ಸಿಲ್ಲದ ಹಾಗೆ ಆಯಿತು ತಗೊಳ್ಳಿಕ್ಕೆ. ನಂತರ ಅಮ್ಮನಿಗೆ ತಾಮ್ರದ್ದು ರಿಂಗ್ ಬೇಕಿತ್ತು, ಹಾಗೆ ಅದನ್ನು ನೋಡ್ತಾ ಇದ್ರು. ಹಾಗೆ ನನಗೆ ಬೇಕಾದ ಗಾಜಿನ ಬಳೆಗಳು ಸಹ ಇದ್ವು ಸೇಮ್, ಆದರೆ ಪ್ರೈಸ್ ಜಾಸ್ತಿ ಆಯಿತು. ಡಜನ್ನಿಗೆ 150 160 ಹಾಗೆ ಹೇಳ್ತಾ ಇದ್ರು. ಹಾಗೆ ಮತ್ತೆ ಅದು ಸಹ ತಗೊಳ್ಳಿಕ್ಕೆ ಮನಸ್ಸಾಗಲಿಲ್ಲ. ಮತ್ತೆ ಕೆಲವೊಂದು ವಸ್ತುಗಳು ಹಾಗೆ ತಗೊಂಡೆ, ಬೈ ಮಾಡಿದ್ದೆ. ಮತ್ತೆ ಅಲ್ಲಿಂದ ಮನೆಗೆ ಹೊರಟ್ವಿ. ನನಗೆ ಈ ಥರ ತಿರುಗಾಡೋದು, ಮನೆಯಲ್ಲಿ ಅಮ್ಮ ಇಲ್ಲಾಂದರೆ ಅಪ್ಪ ಎಲ್ಲಿಗಾದ್ರೂ ಹೋಗುವ, ದೇವಸ್ಥಾನಕ್ಕೆ ಹೋಗುವ ಅಂದರೆ ಫಸ್ಟ್ ನಾನು ರೆಡಿ ಆಗ್ತೇನೆ. ನನಗೆ ತಿರುಗಾಡೋದಂದರೆ ಇಷ್ಟ. ಮತ್ತು ತಿರುಗಾಡಿ ಮನೆಗೆ ಬಂದಾದಮೇಲೆ ನನಗೆ ಸ್ವಲ್ಪ ಸಹ ಸ್ವಯ ಇರೋದಿಲ್ಲ, ಫುಲ್ ಸಾಕಾಗಿ ಬಚ್ಚಿ ಹೋಗ್ತೇನೆ ನಾನು. ಇದೇ ಒಂದು ನನ್ನ ಸ್ಮಾಲ್ ಮನೆ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಟಾಟಾ.